ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ. ಮತ್ತು ಇವತ್ತಿನ ಸ್ಯಾರಿ ಸ್ಟೋರಿಯಲ್ಲಿ ನಾನು ನಿಮಗೆ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಿ. KSIC ಸೀರೆಗಳಿಗೆ ತುಂಬ ಸಿಂಪಲ್ಲಾದ ಕುಚ್ಚುಗಳನ್ನೇ ಡಿಮ್ಯಾಂಡ್ ಮಾಡುತ್ತೆ. ಇದಕ್ಕೆ ನಾವು ತುಂಬಾ ಹೆವಿಯಾಗಿರೋ ಡಿಸೈನ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಈ ಡಿಸೈನ್ನ ಈ ಸೀರೆಗೆ ಮಾಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕುಚ್ಚನ್ನು ನಾನು ಯಾವ ಥರ ಹಾಕಿದೆ ಆ ಟ್ಯುಟೋರಿಯಲ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಬೇಗ ಹೋಗಿ ನೋಡ್ಕೊಂಡು ಬರೋಣ. ಇದನ್ನು ಮಾಡೋದಕ್ಕೆ ನಾನು ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡನ್ನು ಆಲ್ರೆಡಿ ನಾನು 6 ಅಥವಾ 8 ಎಳೆಗಳನ್ನ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ಗೆ ನಾನು 8 ಎಳೆನೇ ತೊಗೊಂಡಿರೋದು. ಆ ಸೀರೆಯಲ್ಲಿ ಏನು ತೋರಿಸ್ತೆ ಅದರಲ್ಲೂ ಕೂಡ ನಾನು ನಿಮಗೆ 8 ಎಳೆನೇ ಹಾಕಿರೋದು. ಸೊ ಹಾಗಾಗಿ 8 ಎಳೆಯಿಂದನೇ ತೋರಿಸ್ತೀನಿ. ಈ ಥರ ಚಿಕ್ಕ ಚಿಕ್ಕ ಡಿಸೈನ್ಗಳು ಸ್ವಲ್ಪ ನೀವು 7 ಅಥವಾ 8 ಎಳೆ ತೊಗೊಂಡು ಮಾಡಿದ್ರೆ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೆಲ್ಲೂ ಒಂಚೂರು ಗ್ಯಾಪ್ ಆಗಲಿ ಏನೂ ಕಾಣಿಸಲ್ಲ. ಹಾಗಾಗಿ ನಾನು 8 ಎಳೆ ತೊಗೊಂಡಿದ್ದೀನಿ. ನಿಮಗೆ 8 ಎಳೆ ಕಂಫರ್ಟೇಬಲ್ ಆಗಲ್ಲ ಅಂದರೆ ನೀವು 6 ಎಳೆನೇ ತೊಗೋಬೋದು. ಸೊ ಇವಾಗ ಆ ದಾರನ ತುದಿ ಗಂಟು ಹಾಕಿಬಿಟ್ಟು ಬಟ್ಟೆಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಡಿಸೈನ್ಗಳಿಗೆ ನಾವು ಐದರ್ ನೀಡಲ್ ನಂಬರ್ 10 ಆರ್ ನೀಡಲ್ ನಂಬರ್ 11ನ ಯೂಸ್ ಮಾಡಬೇಕಾಗತ್ತೆ. ಬಟ್ಟೆಗೆ ನೀಡಲ್ನ ಪ್ರಿಕ್ ಮಾಡಿ ದಾರನ ಎಳ್ಕೊಂಡು ಬಂದು ಬಟ್ಟೆಗೆ ನಾನು ಆ ಸಿಲ್ಕ್ ಥ್ರೆಡನ್ನು ಅಟ್ಯಾಚ್ ಮಾಡಿದೆ. ಇದು ಬರೀ ಅಟ್ಯಾಚ್ ಮಾಡೋದಕ್ಕಷ್ಟೇ ಹಾಕಿರೋದು. ಇವಾಗ ನೆಕ್ಸ್ಟ್ ಸ್ಟಿಚ್ಚಿಂದ ನಮ್ಮ ಡಿಸೈನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಡಿಸೈನ್ಗೆ ಫಸ್ಟು ಕುಚ್ಚು ಮತ್ತು ಎಂಡಲ್ಲಿ ಕುಚ್ಚು ಆ ಥರ ಬರೋ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಸೊ 4 ಅಥವಾ 5 ಚೈನು, ನಾನು 8 ಎಳೆ ತೊಗೊಂಡಿರೋದ್ರಿಂದ ಬರೀ 5 ಚೈನ್ನ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟೆಳೆ ಕುಚ್ಚು ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಎಳೆ ತೊಗೊಂಡು ಕುಚ್ಚು ಕಟ್ತಾಯಿದ್ರೆ 5 ಚೈನ್ಸ್ ಹಾಕ್ಕೊಳ್ಳಿ. ಕಡಿಮೆ ಎಳೆಗಳನ್ನ ತೊಗೊಂಡು ನೀವು ಬೇಬಿ ಕುಚ್ಚು ಕಟ್ತಾಯಿದ್ರೆ 4 ಚೈನ್ಸ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಇವಾಗ ಅದು 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡಿಕೊಂಡೆ. ಮತ್ತು ಈ ಡಿಸೈನ್ಗೆ ನಾನು ನಿಮಗೆ ತುಂಬ ದೊಡ್ಡದು ಅಂತನೂ ಅಲ್ಲ, ತುಂಬ ಚಿಕ್ಕದು ಅಂತನೂ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿರೋವಂಥ ಸ್ವಲ್ಪ ಫ್ಲ್ಯಾಟ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ಲ್ಯಾಟ್ ಶೇಪಲ್ಲಿರೋ ಬೀಡ್ಸು ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಫ್ಲ್ಯಾಟನ್ನು ಪ್ರಿಫರ್ ಮಾಡಿದೆ. ನೀವು ಬೇಕಾದರೆ ಬೇರೆ ಬೀಡ್ಸಲ್ಲಿ ನೀವು ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡಿ ಬೀಡನ್ನು ನೀವು ಲಾಕ್ ಮಾಡಿ ಕೂಡ ಪ್ರೊಸೀಡ್ ಮಾಡ್ಬೋದು, ಲಾಕ್ ಮಾಡದೆ ಕೂಡ ಪ್ರೊಸೀಡ್ ಮಾಡ್ಬೋದು, ನಿಮ್ಮ ಚಾಯ್ಸ್ ಮತ್ತು ನಿಮ್ಮ ಕಂಫರ್ಟ್. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಎಳ್ಕೊಂಡ್ಬಿಟ್ಟು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದರ ಪಕ್ಕದಲ್ಲಿ 1 ಪಾಯಿಂಟ್ ಪಕ್ಕದಲ್ಲಿ ಒಂಚೂರು ಸ್ಲ್ಯಾಂಟಾಗಿ ಬರೋ ಥರ ನಾವೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಆಮೇಲೆ ರೇಷ್ಮೆ ದಾರಾನ ನಾವು 6 ಎಳೆ 8 ಎಳೆ ಆಗಿ ನಾವು ಮಾಡ್ತಿರೋದ್ರಿಂದ ಸೂಜಿ ಕೂಡ ನಮ್ಮದು ತುಂಬ ಚಿಕ್ಕದು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಎಲ್ಲ ಎಳೆಗಳು ಬಂತ ನೋಡ್ಕೊಂಡು ಮಾಡಬೇಕಾಗತ್ತೆ. 2 ಚೈನನ್ನು ಹಾಕ್ಕೊಂಡು ಇವಾಗ ಏನು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಿ, ಆ ಡಬಲ್ ಕ್ರೋಶೆನಲ್ಲಿ ನಾವು ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಡಿಸೈನಲ್ಲಿ ನೀವು ಇನ್ನೊಂದು ವೇರಿಯೇಷನ್ ಕೂಡ ಮಾಡ್ಬೋದು. ಇವಾಗ ನೀವು ಒಂಚೂರು ದೊಡ್ಡ ಬೀಡ್ ಏನಾದರೂ ಸಿಲೆಕ್ಟ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. ದೊಡ್ಡ ಬೀಡನ್ನು ಸಿಲೆಕ್ಟ್ ಮಾಡಿದಾಗ ನೀವು ಅವಾಗ ನಾನೇನು ಡಬಲ್ ಕ್ರೋಶೆ ಹಾಕಿದೆ ಸ್ಲ್ಯಾಂಟಾಗಿ, ನೀವಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿ ಪ್ರೊಸೀಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ದೊಡ್ಡ ಬೀಡ್ ತೊಗೊಂಡು ಡಬಲ್ ಕ್ರೋಶೆ ಮಾಡಿದ್ರೆ ಆವಾಗ ನಿಮಗೆ ಆರ್ಚ್ ಅನ್ನೋದು ಎದ್ದು ಕಾಣಿಸಲ್ಲ, ಬರೀ ಬೀಡ್ ಕಾಣಿಸುತ್ತೆ. ಹಾಗಾಗಿ ದೊಡ್ಡ ಬೀಡ್ ತೊಗೊಂಡಾಗ ಟ್ರಿಪಲ್ ಕ್ರೋಶೆ ಹಾಕಿ ನೀವು ಆರ್ಚನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಆ ಆರ್ಚ್ ನೀವು ಡಬಲ್ ಕ್ರೋಶೆ ಯಾವ ಥರ ಹಾಕ್ತೀರಾ, 5 ಎಳೆ ಹಾಕಿದ್ರೆ, 6 ಎಳೆ ಹಾಕಿದ್ರೆ, 8 ಎಳೆ ಹಾಕಿದ್ರೆ ಒಂದೊಂದು ಇದರಲ್ಲೂ ಆ ಡಬಲ್ ಕ್ರೋಶೆ ಸೈಜು ಬೇರೆ ಬೇರೆ ಬರುತ್ತೆ. ಸೊ ಹಾಗಾಗಿ ನೀವು ಸ್ಲ್ಯಾಂಟಾಗಿ ಹಾಕಿರೋ ಡಬಲ್ ಕ್ರೋಶೆಗೆ ಎಷ್ಟು ಕ್ರೋಶೆಗಳು ಅಥವಾ ಎಷ್ಟು ಸ್ಟಿಚ್ಗಳು ಹಿಡಿಸುತ್ತೋ ಅಷ್ಟು ಸ್ಟಿಚ್ಗಳನ್ನ ಮಾತ್ರ ಹಾಕಬೇಕು. ಅಲ್ಲಿ ಓವರ್ ಕ್ರೌಡ್ ಮಾಡಿದ್ರೆ ನಿಮಗೆ ಡಿಸೈನು ಕಾಣಿಸಲ್ಲ, ಕಮ್ಮಿ ಮಾಡಿದ್ರೂ ಡಿಸೈನಲ್ಲಿ ಗ್ಯಾಪ್ ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಎವ್ರಿ ಟೈಮ್ ನಾನು ರಿಪೀಟ್ ಮಾಡ್ತೀನಿ, ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಹ್ಯಾಂಡಲ್ ಮಾಡುವಾಗ ಎಲ್ಲ ಸ್ಟ್ರ್ಯಾಂಡ್ಸು ಎಲ್ಲ ಎಳೆಗಳು ಸೂಜಿಯಿಂದ ಲೂಪ್ ಒಳಗಡೆಯಿಂದ ಆಚೆ ಬಂತ ಕನ್ಫರ್ಮ್ ಮಾಡಿಕೊಂಡು ಪ್ರೊಸೀಡ್ ಮಾಡಿ. ಸೊ ಇವಾಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನಾನು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಡೈರೆಕ್ಟಾಗಿ ಬೀಡ್ ಹಾಕಿದ್ರೆ ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಇನ್ನೂ ಒಂದು ಲಾಕ್ ಮಾಡಿಕೊಂಡು ನಾನು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಆಯಿತು. ಬೀಡನ್ನ ಲಾಕ್ ಮಾಡಿಕೊಂಡು
ಸೂಜಿ ಮೇಲೆ ಒಂದು ಸಲ ದಾರ ಎತ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದರ ಪಕ್ಕದಲ್ಲಿ ಒಂಚೂರು ಸ್ಲ್ಯಾಂಟ್ ಆಗಬೇಕು. ಆ ಥರ ನಾವು ಒಂದು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಸೊ ನನಗೆ ಇಲ್ಲಿ ಎಲ್ಲ ಎಳೆಗಳು ಆಚೆ ಬರಲಿಲ್ಲ, ಹಾಗಾಗಿ ಮತ್ತೊಂದು ಸಲ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ಗಳನ್ನ ನಾವು ಹಾಕ್ಕೋಬೇಕು. ಸೊ ಈ ಥರ ನಾವು ಡಿಸೈನ್ಗಳನ್ನ ಮಾಡುವಾಗ ತುಂಬಾ ಪ್ರಾಕ್ಟೀಸ್ ಬೇಕಾಗತ್ತೆ. ಫಸ್ಟೇ ಯಾರಿಗೂ ಪರ್ಫೆಕ್ಟಾಗಿ ಡಿಸೈನ್ ಬರಲ್ಲ, ನನಗೂ ಸಹ ಬಂದಿರಲಿಲ್ಲ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಡಿಸೈನ್ಗಳನ್ನ ನೀವು ಫಸ್ಟು ಸ್ಯಾಂಪಲ್ ಕ್ಲಾತ್ ಮೇಲೆ ಪ್ರಾಕ್ಟೀಸ್ ಮಾಡಿ. ಸೊ ಈ ಥರ ಡಿಸೈನ್ ಮಾಡುವಾಗ ನಾವು 2 ಕೈಯಲ್ಲೂ ಬಟ್ಟೆನ ದಾರಾನ ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಕಲಿಯೋವಾಗಲೇ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಅದನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಡಿಸೈನ್ಸಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಡೈರೆಕ್ಟಾಗಿ ನೀವು ದೊಡ್ಡ ದೊಡ್ಡ ಡಿಸೈನ್ಸಿಗೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಅದು ಪರ್ಫೆಕ್ಟಾಗಿ ಬರಲ್ಲ. ಬೇಸಿಕ್ಸ್ನ ಸರಿಯಾಗಿ ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವ ಸ್ಟಿಚ್ಚು ಇದರಲ್ಲಿ ಬರೋದು 2-3 ಸ್ಟಿಚ್ ಅಷ್ಟೇ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಆಮೇಲೆ ಟ್ರಿಪಲ್ ಕ್ರೋಶೆ, ಇಷ್ಟೇ ಕೆಲವು ಸ್ಟಿಚ್ಗಳು ಬರುತ್ತೆ. ಹಾಗಾಗಿ ಆ ಸ್ಟಿಚ್ಗಳು ಯಾವ ಥರ, ಆವಾಗ ಹ್ಯಾಂಡ್ ಮೂಮೆಂಟ್ ಹೇಗೆ ಏನು ಎತ್ತ ಅಂತ ನಾವು ತಿಳ್ಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನಮಗೆ ಆರಾಮಾಗಿ ಕಲಿಬೋದು, ಡಿಸೈನ್ಸ್ನ ಮಾಡ್ಕೋಬೋದು. ಬೇಸಿಕ್ಸ್ ಅಷ್ಟು ಸ್ಟಿಚ್ಗಳು ಕಲಿತ್ರೆ ಸಾಕು. ಮತ್ತು ಬೀಡ್ ಇನ್ಸರ್ಟ್ ಮಾಡೋದು ಅದು ತುಂಬ ಈಸಿನೇ, ವಿಡಿಯೋದಲ್ಲಿ ನೋಡಿದ್ರಲ್ಲ ತುಂಬ ಈಸಿನೇ, ಸುಲಭವಾಗಿ ಬಂದುಬಿಡುತ್ತೆ, ಯಾರಾದರೂ ಮಾಡ್ಬೋದು. ಆ ಸೂಜಿ ತುಂಬ ಚಿಕ್ಕದಾಗಿರೋದ್ರಿಂದ ಸೊ ಪ್ರಾಕ್ಟೀಸ್ ಬೇಕು ಅಂತ ಹೇಳೋದು ಅದಕ್ಕೇ. ಸೊ ನಾನು ಮಾಡಿರುವಂಥ ಡಬಲ್ ಕ್ರೋಶೆಯಲ್ಲಿ ನನಗೆ 6 ಸ್ಲ್ಯಾಂಟಾಗಿ ಏನು ಡಬಲ್ ಕ್ರೋಶೆ ಮಾಡಿದೆ, ಅದರಲ್ಲಿ ನನಗೆ 6 ಡಬಲ್ ಕ್ರೋಶೆಗಳು ಹಿಡಿಸ್ತಾ ಇದೆ. ಸೊ ನಾನು 6 ಮಾತ್ರ ಮಾಡ್ತೀನಿ. 7ನೇದು ಮಾಡಿಬಿಟ್ರೆ ಆವಾಗ ಶೇಪ್ ಔಟ್ ಆಗಿಬಿಡುತ್ತೆ ಆರ್ಚ್. ಹಾಗಾಗಿ ನಾನು ಜಾಸ್ತಿ ಮಾಡ್ತಾಯಿಲ್ಲ, ಎಷ್ಟು ಹಿಡ್ಸತ್ತೆ ಅಷ್ಟೇ. ಸೊ ಫಸ್ಟಲ್ಲೇ ನಿಮಗೆ ಫಸ್ಟ್ ಆರ್ಚ್ ಮಾಡೋವಾಗಲೇ ಗೊತ್ತಾಗ್ಬಿಡುತ್ತೆ. ಈ ಥರ ಆರ್ಚ್ ಮಾಡುವಾಗ ಫಸ್ಟ್ ಆರ್ಚ್ನಲ್ಲಿ ನೀವು ಎಷ್ಟು ಸ್ಟಿಚ್ಗಳನ್ನ ಹಾಕ್ತೀರಿ, ಸೊ ಪ್ರತಿಯೊಂದು ಆರ್ಚ್ನಲ್ಲೂ ಅದೇ ಸ್ಟಿಚ್ಚಲ್ಲಿ ಹಾಕಬೇಕು. ಮತ್ತು ಡಿಸೈನ್ನ ಸ್ಟಾರ್ಟ್ ಮಾಡುವಾಗ ದಾರದ್ದು ಏನು ಟೆನ್ಷನ್ ಅಂತ ಇರುತ್ತೆ, ಆ ಟೆನ್ಷನ್ನ ಕೊನೆವರೆಗೂ ಮೇಂಟೈನ್ ಮಾಡಬೇಕು. ಕೆಲವು ಕಡೆ ಟೈಟಾಗಿ ಹಿಡಿಯೋದು, ಕೆಲವು ಕಡೆ ಲೂಸ್ ಆಗಿಬಿಡೋದು ಮಾಡಿದ್ರೆ ಡಿಸೈನು ನಮಗೆ ಎಲ್ಲ ಆರ್ಚ್ಗಳು ಒಂದೇ ಥರ ಬರೋದಿಲ್ಲ ಆವಾಗ. ಸೊ ತಿರ್ಗಾ ನಾನು ಬೀಡ್ ಇನ್ಸರ್ಟ್ ಮಾಡಿದೆ. ಸೊ ನಾನು ತೋರಿಸ್ತಿರೋ ಡಿಸೈನಲ್ಲಿ ನಿಮಗೆ 3 ಆರ್ಚು 1 ಕುಚ್ಚು ಆ ಥರ ಮಾಡಿ ತೋರಿಸಿದ್ದೀನಿ. ನೀವು ಇದನ್ನು ಯಾವ ವೇರಿಯೇಷನಲ್ಲಾದರೂ ಮಾಡ್ಕೋಬಹುದು. ನಿಮಗೆ ಬರೀ 2 ಆರ್ಚು 2 ಕುಚ್ಚು ಅಥವಾ 2 ಆರ್ಚು 3 ಕುಚ್ಚು, 3 ಆರ್ಚು 5 ಕುಚ್ಚು, ಆ ಥರ ನಿಮಗೆ ಯಾವ ಥರ ಬೇಕು ಫಸ್ಟು ಸ್ಯಾಂಪಲ್ ಕ್ಲಾತ್ ಮೇಲೆ ಟ್ರೈ ಮಾಡಿ. ನಿಮಗೆ ಯಾವುದು ನಿಮ್ಮ ಸೀರೆಗೆ ಸೂಟೇಬಲ್ ಅನಿಸುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಯಾವಾಗಲೂ ನೀವು ಸೀರೆಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಈ ಥರ ಸ್ಯಾಂಪಲ್ ಕ್ಲಾತಲ್ಲಿ 1 ಅಥವಾ 2 ಆರ್ಚ್ ಹಾಕ್ಬಿಟ್ಟು ಡಿಸೈನ್ನ ಟ್ರೈ ಮಾಡಿ. ಅದು ನಿಮ್ಮ ಸೀರೆಗೆ ವರ್ಕೌಟ್ ಆಗುತ್ತಾ ಅಂತ ಸೀರೆ ಆ ಸೆರಗಿನ ಹತ್ರ ಇಟ್ಬಿಟ್ಟು ನೋಡಿ. ನಿಮಗೆ ಅದು ಸೆಟ್ ಆಗುತ್ತೆ ಆ ಸೀರೆಗೆ ಅನಿಸಿದ್ರೆ ಆವಾಗ ಆ ಥರ ಡಿಸೈನ್ನ ನೀವು ಮಾಡ್ಬೋದು. ಸೊ ಈ ಪ್ರಾಕ್ಟೀಸ್ ನೀವು ಮಾಡ್ಕೊಂಡು ಹೋದರೆ, ಸ್ಯಾಂಪಲ್ ಕ್ಲಾತಲ್ಲಿ ಮಾಡ್ಕೊಂಡು ಹೋದರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ಯೂಚರಲ್ಲಿ. ಪದೇ ಆ ಬಟ್ಟೆಗೆ ಹಾಕಿದ್ಮೇಲೆ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಚ್ಚಿದ್ರೆ ದಾರ ಎಲ್ಲ ಹಾಳಾಗಿ ಹೋಗ್ಬಿಡತ್ತಲ್ವ. ಸೊ ಹಾಗಾಗಿ ಈ ಮೆಥಡ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಫಸ್ಟು ನಾನು ಸ್ಯಾಂಪಲ್ ಕ್ಲಾತಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ನಾನು ಈ ಸ್ಯಾಂಪಲ್ ಕ್ಲಾತಲ್ಲಿ ಹಾಕಿದಾಗ ಒಂದೇ ಒಂದು ಕುಚ್ಚು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ ಸೀರೆ ಮಾಡುವಾಗ ನನಗೆ ಸ್ವಲ್ಪ ಪ್ಲ್ಯಾನ್ಸ್ ಚೇಂಜ್ ಆಯಿತು. ಸೀರೆ ಜಾಸ್ತಿ ಕುಚ್ಚುಗಳನ್ನ ಡಿಮ್ಯಾಂಡ್ ಮಾಡುತ್ತೇನೋ ಅಂತ ಅನ್ನಿಸ್ತು. ಹಾಗಾಗಿ ನಾನು 3 ಕಲರ್ನ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಸೀರೆನಲ್ಲಿ. ಸೊ ನನ್ನದು ಆಲ್ಮೋಸ್ಟ್ ಡಿಸೈನ್ ಕಂಪ್ಲೀಟ್ ಆಯಿತು. ಸೊ ಇದು ಸ್ಯಾಂಪಲ್ ಕ್ಲಾತ್ ಆಗಿರೋದ್ರಿಂದ ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಹಾಕುವಾಗ ನಾವು ಸಾಧ್ಯವಾದಷ್ಟು ಇದನ್ನು ಕುಚ್ಚಲ್ಲೇ ಎಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಕುಚ್ಚಲ್ಲೇ ಎಂಡ್ ಆಗ್ತಿಲ್ಲ ಅನ್ನೋವಾಗ ಲಾಸ್ಟ್ ನಮಗೊಂದು 7-8 ಇಂಚಸ್ ಇದೆ ಅನ್ನೋವಾಗ ನಾವು ಆವಾಗ ಡಿಸೈನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಈ ಥರ ಕಾಣಿಸುತ್ತೆ. ಬೀಡ್ಗಳನ್ನೂ ಅಷ್ಟೇ ನಾವು ತುಂಬ ಟೈಟಾಗೂ ಹಾಕಬಾರ್ದು, ತುಂಬ ಲೂಸಾಗೂ ಬಿಡಬಾರ್ದು. ತುಂಬ ಲೂಸಾಗಿಬಿಟ್ರೆ ತಿರ್ಕೊಂಡು ಬಿಡುತ್ತೆ. ತುಂಬ ಟೈಟ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಹೀಗೆ ಒಂಥರ ಸುಕ್ಕಾಗಿ ಕಾಣಿಸುತ್ತೆ. ಸೊ ಇದನ್ನು ನಾನು ಸೀರೆಗೆ ಟ್ರೈ ಮಾಡಿದಾಗ ಮಧ್ಯೆ 3 ಕುಚ್ಚನ್ನು ಆ್ಯಡ್ ಮಾಡಿದ್ದೀನಿ. ಬ್ಲೌಸ್ ನಂದು ಗ್ರೀನ್ ಕಲರಲ್ಲಿ ನಾನು ರೆಡಿ ಮಾಡಿಸಿದ್ದೀನಿ.
ಸೀರೆನಲ್ಲಿ ಗೋಲ್ಡ್ ಕಲರ್ ಇದ್ದಿದ್ದರಿಂದ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಕುಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಮಾಡಿದ್ದೀನಿ. ಬೀಡ್ಸ್ ಕೂಡ ಅಷ್ಟೇ, ನಾನಿಲ್ಲಿ ಮೆಟಲ್ ಬೀಡ್ಸ್ನ ನಾನು ಯೂಸ್ ಮಾಡಿರುವಂಥದ್ದು. ಸೊ ಡಿಸೈನು ಟ್ಯುಟೋರಿಯಲ್ಲು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.